ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 48. ಹೊಸ ಕಂಪನಿಗೆ ಆರ್ಡರ್ ಸಿಕ್ಕಿತ್ತು. ಚಿಕ್ಕು, ದೊಡ್ಡ ಆರ್ಡರ್, 5 ಕೋಟಿದು. ಇದು ಸಕ್ಸಸ್ ಆದರೆ ನಮ್ಮ ಕಂಪನಿಗೆ 1 ಕೋಟಿ ಲಾಭ ಇತ್ತು. ಆದರೆ ನಮ್ಮ ಕಂಪನಿ ಮೇಲೆ ಅನುಮಾನಪಟ್ಟು ಅವರು ಡೀಲ್ ವಾಪಸ್ ತಗೊಂಡಿದ್ದಾರೆ. ಅಗ್ರಿಮೆಂಟಲ್ಲಿ ಕೂಡ ಅದೇ ಇತ್ತು. ಇವಾಗ ನಾವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿರೋದ್ರಿಂದ 5 ಲಕ್ಷ ಲಾಸ್ ಆಯಿತು ಎಂದವ ಊಟದ ಮಧ್ಯದಲ್ಲೇ ಕೈ ತೊಳೆದು ನಡೆದರೆ ವಕ್ರವಾಗಿ ನಕ್ಕಿದ್ದರು ಚಂದ್ರಕಾಂತ್. ಋಷಿ, ಊಟ ಮಾಡು ಎಂದು ಕರೆದರೂ ಕೇಳಿದವನಂತೆ ನಡೆದ ಋಷಭ್. ಅವನ ಮನಸ್ಸಿಗೆ ಬೇಸರವಾಗಿತ್ತು. ತನ್ನ ಶ್ರದ್ಧೆ ನಿಷ್ಠೆಯ ಕೆಲಸವೆಲ್ಲ ಹೊಳೆಯಲ್ಲಿ ಹೋಮ ಮಾಡಿದ ಹಾಗಾಯಿತು ಎಂದು ಬೇಸರವಾದನಲ್ಲದೆ ಅವನಿಗೀಗ 1 ರೂಪಾಯಿಯೂ ಮುಖ್ಯ. 2 ತಿಂಗಳಿನಲ್ಲಿ ದೊಡ್ಡ ಬಿಲ್ಡಿಂಗ್ ತೆಗೆದುಕೊಳ್ಳುವೆ ಎಂದಿದ್ದ. ಆದರೆ ಈಗ 1 ಪ್ರಾಜೆಕ್ಟ್ ಕೈ ಕೊಟ್ಟಿದೆ. ಇದು ತಿಳಿದರೆ ಇನ್ನೂ ಪ್ರಾಜೆಕ್ಟ್ ಸಿಗಲಾರವು ಎಂದು ತಲೆ ಕೆಡಿಸಿಕೊಂಡವನ ಫೋನ್ ರಿಂಗ್ ಆಗುತ್ತಿತ್ತು. ಮತ್ತದರ ಮೇಲೆ ರೋಲ್ ಮಾಡಲ್ ಎಂಬ ಹೆಸರು ನೋಡಿ ನಕ್ಕು ಕರೆ ಸ್ವೀಕರಿಸಿದ ಋಷಭ್. ಹಲೋ ಮಾವ ಎಂದ ನಗುತ್ತಲೆ. ಊಟ ಆಯ್ತಾ ಎಂದರು ತಾವು ನಗುತ್ತಾ. ಆಯಿತು ಮಾವ ಎಂದವನ ಧ್ವನಿಯಲ್ಲಿ ನಗುವಿದ್ದರೂ ಬೇಸರವ ಗುರುಸಿದರು ವಸಿಷ್ಠ. ಯಾಕೋ ಒಂಥರ ಇದೆಯಾ, ಏನಾಯಿತು ಎಂದರು ಗಂಭೀರವಾಗಿ. ಏನಿಲ್ಲ ಮಾವ, ಹೀಗೆ. ಏನು ಟೆನ್ಷನ್ ಎಂದ ನೀರಸವಾಗಿ. ಏನು ಟೆನ್ಷನ್ ಅಂತ ಕೇಳ್ಬೋದಾ ಎಂದರು. ಅದು ಮಾವ, ಇನಾಗ್ರೇಷನ್ ದಿನ ಸಿಕ್ಕಿದ್ದ ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ನಾನು ಆಲ್ರೆಡಿ 80% ವರ್ಕ್ ಮುಗಿಸಿದ್ದೆ. ಇವಾಗ ನನ್ನ ಕಂಪನಿಗೆ 5 ಲಕ್ಷ ಲಾಸ್ ಆಗುತ್ತೆ. ಆದರೆ ಸಮಸ್ಯೆ ಅದಲ್ಲ, ಈ ವಿಷಯ ಬೇರೆ ಇನ್ವೆಸ್ಟರ್ಸ್ ಕಂಪನಿಗಳಿಗೆ ತಿಳಿದ್ರೆ ತುಂಬ ತೊಂದರೆ ಆಗುತ್ತೆ. ನಮ್ಮ ಪ್ರಾಜೆಕ್ಟ್ ಕಡಿಮೆ ಆಗುತ್ತೆ ಎಂದ ಬೇಸರದಿಂದ. ನೀನು ಅಗ್ರಿಮೆಂಟ್ ಮಾಡ್ಕೊಂಡಿರಲಿಲ್ವಾ ಎಂದರು ಗಂಭೀರವಾಗಿ. ಇಲ್ಲ ಮಾವ, ಆ ಕಂಪನಿ ನನಗೆ ಚೆನ್ನಾಗಿ ಗೊತ್ತು. ಅದಲ್ಲದೆ ನಾನು ಅರಸು ಕಂಪನಿಯಲ್ಲಿ ಅವರ ಜೊತೆ ತುಂಬ ಪ್ರಾಜೆಕ್ಟ್ ಮಾಡಿದ್ದೆ. ಅಂತ ಅಗ್ರಿಮೆಂಟ್ ಬಿಟ್ಟು ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ ಎಂದವನ ಧ್ವನಿ ಇಳಿದಿತ್ತು. ಋಷಭ್, ನಾನಿದನ್ನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮಗೆ ಕೆಲಸದ ಬಗ್ಗೆ ಇರೋ ಡೆಡಿಕೇಶನ್, ಕೆಲಸದ ವಿಷಯದಲ್ಲಿ ಎಷ್ಟು ಪರ್ಫೆಕ್ಟ್ ಇರಬೇಕೋ ಅಷ್ಟು ಇರಬೇಕು. ಶ್ರದ್ಧೆ, ತಾಳ್ಮೆ, ಬುದ್ಧಿವಂತಿಕೆ ಎಲ್ಲ ಇರಬೇಕು. ಈಗ ನೋಡು ಹೇಗಾಯಿತು ಅಂತ ಎಂದರು ಜೋರಾಗಿ. ವಸಿ, ನಿಧಾನ, ತಪ್ಪಾಗಿದೆ, ಅಷ್ಟು ಬೈಬೇಡಿ ಎಂದರು ಮೈಥಿಲಿ ಅವರ ಕೈ ಹಿಡಿದು. ಏನು ಬೈಬಾರ್ದು, ಹಣ ಒಂದು ಕಡೆ ಆದರೆ ಇವನ ಇಷ್ಟು ದಿನದ ಪರಿಶ್ರಮ ಹಾಳಾಯಿತು ಅಲ್ವಾ ಎಂದವರಿಗೆ ಬೇಸರವಾಗಿತ್ತು. ಸಾರಿ ಮಾವ, ನನ್ನ ನಿರ್ಲಕ್ಷ್ಯದಿಂದ ಹೀಗಾಯಿತು. ಇನ್ನೊಂದು ವಾರ ಟೈಮ್ ಕೊಡಿ, ನಾನು ಸರಿ ಮಾಡ್ತೀನಿ ಎಂದು ಕೇಳಿದ ಮೆಲ್ಲಗೆ. ನೋ, ವಾರ ಅಂದರೆ ತುಂಬ ದೂರ ಆಯಿತು. ನೀನವರ ಡೀಟೇಲ್ಸ್ ಕಳಿಸು, ನಾಳೆ ನಾನು ಮಾತಾಡ್ತೀನಿ. ಇಲ್ಲೇನೋ ಸಮಸ್ಯೆ ಇದೆ ಅನಿಸ್ತಿದೆ. ಇಷ್ಟು ದಿನ ಇಲ್ಲದೆ ಈಗ ದಿಢೀರಂತ ಪ್ರಾಜೆಕ್ಟ್ ಡೀಲ್ ಕ್ಯಾನ್ಸಲ್ ಮಾಡೋದು ಅಂದರೆ ಇಟ್ಸ್ ನಾಟ್ ಸಿಂಪಲ್, ಸಮಥಿಂಗ್ ಇಸ್ ಫಿಶಿ ಎಂದರು ಏನೋ ಯೋಚಿಸುತ್ತಾ. ಹೌದು ಮಾವ, ನಾನು ಅದನ್ನೇ ಕೇಳಬೇಕು ಅಂತಿದ್ದೆ, ಬಟ್ ಫೋನ್ ರಿಸೀವ್ ಮಾಡಿದಿಲ್ಲ ಅವರು. ಈ ಹಿಂದೆ ಸಹ ಒಮ್ಮೆಯೂ ಹೀಗೆ ಮಾಡಿರಲಿಲ್ಲ ಅವರು. ನಾನು ವಿಚಾರಿಸ್ತೀನಿ ಮಾವ, ನೀ ಟೆನ್ಷನ್ ತಗೋಬೇಡಿ ಎಂದ ಒಂಚೂರು ಗೆಲುವಾಗೆ. ಐ ನೋ ನಾನೇನು ಮಾಡಬೇಕು ಅಂತ. ನೀನು ಆ ಪ್ರಾಜೆಕ್ಟ್ನ ಇನ್ನೊಂದು ವಾರದಲ್ಲಿ ಕಂಪ್ಲೀಟ್ ಮಾಡೋ ಕಡೆ ಗಮನ ಕೊಡು. ಇವರು ಒಪ್ಪಿದರೆ ಸರಿ, ಇಲ್ಲ ಒಪ್ಪಿಸ್ತೀನಿ. ಅದೂ ಆಗಲಿಲ್ಲ ಅಂದರೆ ಬೇರೆಯವರು, ನಾನು ಇದನ್ನು ಮಾರ್ಕೊಳ್ಳೋಣ. ಅವರು ಅಡ್ಡದಾರಿಯಲ್ಲಿ ತುಳಿದ್ರೆ ನಾವು ಅವರನ್ನು ತುಳಿಯೋಣ. ಒಳ್ಳೆಯವರಿಗಷ್ಟೇ ನಾವು ಒಳ್ಳೆಯವರಾಗಬೇಕು ಎಂದು ವಸಿಷ್ಠ ಅವರು ಹೇಳಲು, ಥ್ಯಾಂಕ್ ಯು ಸೋ ಮಚ್ ಮಾವ, 2 ದಿನದಲ್ಲಿ ನಾನು ಮುಗಿಸ್ತೀನಿ ಎಂದ ಉತ್ಸಾಹದಿಂದ. ನಡುವೆ ಊಟ ನಿದ್ದೆ ಬಿಟ್ಟು ಬಿಡಬೇಡಿ. ಊಟ ಮಾಡು, ನಿದ್ದೆ ಮಾಡು. ಕಷ್ಟಗಳು ಬರ್ತವೆ ಹೋಗ್ತವೆ. ನಾವು ಅದನ್ನು ಎದುರಿಸ್ಬೇಕಂದ್ರೆ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು, ಓಕೆನಾ? ಇಲ್ಲ ಅಂದರೆ ನಿಮ್ಮ ಮದುವೆಯಲ್ಲಿ ನಿನ್ನ ಹುಡುಕಬೇಕಾದೀತು ಎಂದು ಮೊದಲು ಗಂಭೀರವಾಗಿ ನಂತರ ತಮಾಷೆಯಿಂದ ಬುದ್ಧಿ ಹೇಳಿದರು. ಹ್ಞೂ ಮಾವ ಎಂದು ನಕ್ಕವ. ಅತ್ತೆ, ಯು ಆರ್ ಟೂ ಲಕ್ಕಿ ಮಾವನಂಥ ಗಂಡನನ್ನು ಪಡೆಯೋಕೆ ಎಂದ ಅಲ್ಲಿ ಮೈಥಿಲಿ ಅವರು ಇರುವುದನ್ನೆನೆದು. ಇಲ್ಲಪ್ಪ, ನಾನು ಪುಣ್ಯ ಮಾಡಿದ್ದೆ ಎಂದಾಗ ನಕವ. ನಾನು ಪುಣ್ಯ ಮಾಡಿದ್ದೆ ನಿಮ್ಮಿಬ್ಬರನ್ನ ಅತ್ತೆ ಮಾವನಾಗಿ ಪಡೆಯೋಕೆ ಎಂದಾಗ ಇಬ್ಬರು ನಕ್ಕರು. ಶುಭರಾತ್ರಿ ಎಂದು ಕರೆ ತುಂಡರಿಸಿದವರ ಲ್ಯಾಪ್ಟಾಪ್ ಎತ್ತಿಕೊಂಡು ಕೆಲಸದಲ್ಲಿ ತೊಡಗಿದ. ವಸಿ, ನಿಮಗೆ ಈ ಫೀಲ್ಡ್ ಬಗ್ಗೆ ನಿಮಗೆ ಗೊತ್ತಾ ಎಂದರು ಮೈಥಿಲಿ ಕಣ್ಣರಿಸಿದೆ. ಫೀಲ್ಡ್ ಬಗ್ಗೆ ಅಲ್ಲ ಹೆಂಡ್ತಿ, ಇಲ್ಲಿ ಮ್ಯಾಟರ್ ಆಗೋದು ಅಡ್ಡ ಹಾಕೋರು. ನನಗೆ ಇರೋ ಅನುಮಾನ ನಾಳೆ ನಿಜ ಆದರೆ ಎಲ್ಲ ಹೇಳ್ತೀನಿ. ಕತ್ತಲಲ್ಲಿ ಬಾಣ ಬಿಡೋದು ಹಳೆ ಸ್ಟೈಲ್, ನಾನು ಬೆಳಕಲ್ಲೇ ಬಿಡ್ತೀನಿ. ಅದು ಯಾರಿಗೆ ನಾಟಬೇಕೋ ಅವರಿಗೆ ನಾಟುತ್ತೆ ಎಂದವರು. ಏನು ನಿನ್ನದು? ಅಯ್ಯೋ ನೀನು ಮಲ್ಗು, ನಾನು ಬಂದೆ ಎಂದು ಮಗನ ಕೋಣೆಗೆ ಓಡಿದರು. ಆಯಿತು ಮಗನೇ, ಓದಿದ್ದು ಬರೆದಿದ್ದು ಗೀಚಿದ್ದು ಎಂದರು ಬಾಗಿಲಲ್ಲಿ ನಿಂತು. ಲ್ಯಾಪ್ಟಾಪಲ್ಲಿ ಏನೋ ಮಾಡುತ್ತಿದ್ದ. ಹಾ ಡ್ಯಾಡ್. ಡ್ಯಾಡಿ ಬನ್ನಿ
ಎಂದ ತಕ್ಷಣ ಅದನ್ನು ಮುಚ್ಚಿಟ್ಟು. ಸುಮ್ಮನೆ ಮಾತಾಡೋಣ ಅಂತ ಬಂದೆ ಎಂದರು ನಗುತ್ತಲೆ. ಹೌದಾ ಡ್ಯಾಡಿ, ಬನ್ನಿ ಒಂದು ಕ್ವಶನ್ ಆನ್ಸರ್ ಬೇಕಿತ್ತು, ಸರ್ಚ್ ಮಾಡ್ತಿದ್ದೆ ಎಂದ ನಗುತ್ತಾ. ಹೌದಾ, ಆದರೆ ನಿನ್ನ ಎಕ್ಸಾಮ್ ಮುಗಿದ್ವು ಅಂತ ಮೊನ್ನೆ ಹೇಳಿದಾಗಿತ್ತು ಎಂದಾಗ ತಲೆ ಕೆರೆದುಕೊಂಡವ. ಬೇರೆ ವರ್ಕ್ ಇತ್ತು ಡ್ಯಾಡ್ ಎಂದಾಗ ನಕವರು. ವೈಭವ್, ನಾಳೆಯಿಂದ ಹೋಟೆಲ್ಗೆ ಬರ್ತೀಯಾ ಎಂದರು ನಗುತ್ತಲೆ. ಹಾಂ ಡ್ಯಾಡ್, ನೀವು ನಾಳೆಯಿಂದ ರೆಸ್ಟ್ ಮಾಡಿ, ನಾನು ನಿಧಿ ನೋಡ್ಕೋತೀವಿ ಎಂದ ಅವನು ನಗುತ್ತಾ. ನಾಳೆ ಹೋಟೆಲ್ಗೆ ನಿಧಿ ಬರಲಿ, ನೀನೇನು ಬರೋದು ಬೇಡ, ಶಿಕ್ಷೆ ಕೊಟ್ಟಿದ್ದು ಜಾಸ್ತಿ ಆಗಿದೆ, ಗೋಡಾನ್ ಕ್ಲಿಯರ್ ಮಾಡು ಎಂದ ಗಂಭೀರವಾಗಿ ನುಡಿದಾಗ ಗಾಬರಿಯಾದವ. ಯಾವ ಗೋಡಾನ್, ಯಾವ ಶಿಕ್ಷೆ ಎಂದ ತೊದಲುತ್ತಾ. ನಿನ್ನಪ್ಪ ಕಾಣೋ ನಾನು, ನಿನ್ನ ಮನಸ್ಸಿಗೆ ತೃಪ್ತಿ ಆಗಿದೆ ಅಲ್ವಾ, ಅಷ್ಟು ಸಾಕು. ನೀನಲ್ಲದೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ನಾಳೆ ಯಶವಂತ್ ಜೊತೆ ಹೋಗಿ ಅವಳನ್ನು ಪೊಲೀಸ್ಗೆ ಒಪ್ಪಿಸಿ ಬಾ. ಕಂಪ್ಲೇಂಟ್ ನಾನು ಕೊಟ್ಟಿದ್ದೀನಿ. ಈ ವಯಸ್ಸಿನಲ್ಲಿ ಜಾಸ್ತಿ ಕೋಪ ದ್ವೇಷ ಅಂತ ಇರಬಾರ್ದು, ಏನಿದ್ರೂ ರೊಮ್ಯಾನ್ಸ್ ಲವ್ ಅಷ್ಟೇ ಎಂದು ಕೂಲಾಗಿ ಕಣ್ಮಿಟಿಸಿದಾಗ ಹುಬ್ಬೇರಿಸಿದವ. ಇಲ್ಲ ಡ್ಯಾಡ್, ನನಗೆ 5 ವರ್ಷದಿಂದ ತಲೆ ಕೆಡಿಸಿದ್ದಾರೆ, ಅಟ್ಲೀಸ್ಟ್ 5 ತಿಂಗಳಾದರೂ ನಾನು ಅವಳನ್ನು ಬಿಡಲ್ಲ, ಇನ್ನೂ ಟೈಮ್ ಬಂದಿಲ್ಲ ಎಂದು ತನ್ನ ವಾಚ್ ತೋರಿ ನುಡಿದವನ ನೋಡಿ ಒಂದು ಕ್ಷಣ ಅವರನ್ನೇ ನೋಡಿದಂತಾಗಿತ್ತು ವಸಿಷ್ಠ ಅವರಿಗೆ. ನೋಡು ವೈಭವ್, ನಿನ್ನ ವಯಸ್ಸಲ್ಲಿ ನಾನು ಇದೆಲ್ಲ ಮಾಡಿದ್ದೀನಿ, ಆದರೆ ಈಗ ಅನುಭವಿಸೋಕ್ಕಾಗದೇ ಇದ್ದ ಪ್ರೀತಿ ಮತ್ತೆ ನನಗೆ ಸಿಕ್ತು. ಎಲ್ಲರಿಗೂ ಮತ್ತೆ ಈ ವಯಸ್ಸು ಸಿಗಲ್ಲ. ದ್ವೇಷ ಅಷ್ಟೇ ಅಲ್ಲ ಜೀವನ. ನೀನು ಇದನ್ನು ನೋಡ್ಕೊತಾ ನಿನ್ನ ಜೀವನದ ಖುಷಿ ಕ್ಷಣಗಳನ್ನು ಮಿಸ್ ಮಾಡ್ಕೋಬಾರ್ದು ಎಂದರು ಅವನ ಭುಜ ತಟ್ಟಿ. ಹ್ಞೂ ಡ್ಯಾಡ್, ಇದೊಂದೇ ನನ್ನ ಜೀವನದ ಕೊನೆಯ ದ್ವೇಷ, ಇದನ್ನು ಮುಗಿಸಿ ಆಮೇಲೆ ಉಳಿದಿದ್ದು ನೋಡ್ತೀನಿ ಎಂದಾಗ ಕೋಪಗೊಂಡವರು. ಹೇಳೋದು ಅರ್ಥ ಮಾಡ್ಕೊ, 1 ತಿಂಗಳಿನಿಂದ ನೀನು ನಿಧಿಯನ್ನು ಎಷ್ಟು ದೂರ ಆಗ್ತಿದ್ಯಾ ಅಂತ. ಅವಳಿಗೆ ಬಂಟಿತನ ಕಾಡದ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ದೆ ಅಲ್ವಾ, ಇವಾಗ ಏನು ಮಾಡ್ತಿದೀಯ ನೀನು? ಅವಳನ್ನು ಎಕ್ಸಾಮ್ಗೆ ಕರೆದುಕೊಂಡು ಹೋಗ್ತೀಯಾ, ಬರ್ತಾ ಅವಳಿಗೆ ಆಟೋದಲ್ಲಿ ಹೋಗೋಕೆ ಹೇಳಿ ನೀನು ಅಲ್ಲಿಗೆ ಹೋಗ್ತೀಯಾ? ಅವಳೆಷ್ಟು ನಿರಾಶಳಾಗಿದ್ದಾಳೆ ಅಂತ ಗೊತ್ತಾ ನಿನಗೆ? ನಿನ್ನ ಎಕ್ಸಾಮ್ ಮುಗಿದ ಮೇಲೆ ಅವಳಿಗೆ ಟೈಮ್ ಕೊಟ್ಟು ನಿಮ್ಮ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋದು ಬಿಟ್ಟು ನೀನು ನಿಂದೆ ನೋಡ್ಕೋತಿದ್ಯಾ? ಹೋಗಿ ಒಮ್ಮೆ ಅವಳ ಮುಖ ನೋಡು. ನಿನ್ನ ಕಷ್ಟದಲ್ಲಿ ನಿನ್ನ ಬಿಟ್ಟು ಕೊಡದವಳ ನೀನು ನಿಧಾನವಾಗಿ ದೂರ ಮಾಡ್ಕೋತಿದ್ಯಾ? ಇದೆಲ್ಲ ಬಿಟ್ಬಿಡು, ನಾನು ನೋಡ್ಕೋತೀನಿ ಎಂದು ಹಲ್ಕಚ್ಚಿ ನೋಡಿದಾಗ ಅವನ ಮಾತನ್ನು ಅರ್ಥೈಸಿಕೊಂಡವ. ಸಾರಿ ಡ್ಯಾಡ್, ನಾಳೆಯಿಂದ ನೀವು ಹೇಳಿದ್ರ ಕಡೆ ಗಮನ ಕೊಡ್ತೀನಿ ಎಂದಾಗ ಸಮಾಧಾನಗೊಂಡು ಓಕೆ ಇವತ್ತು ಎಂದು ಕೇಳಲು ಇನ್ನೊಂಚೂರು ಟ್ರೀಟ್ಮೆಂಟ್ ಇದೆ ಎಂದಾಗ ನಕವರು. ಓಕೆ ಬಟ್ ಹುಷಾರು ಎಂದು ನಡೆದರು ವಸಿಷ್ಠ. ಅವರೊಬ್ಬ ಪರ್ಫೆಕ್ಟ್ ಮನುಷ್ಯ. ತನ್ನ ಅಪ್ಪ ಹೇಳಿದ ಮಾತುಗಳ ಲಕ್ಷ್ಯ ಕೊಟ್ಟು ಕೇಳಿದವ ತನ್ನ ಕೆಲಸ ಬದಿಗಿಟ್ಟು ಮೆಲ್ಲಗೆ ನಿಧಿಯ ಕೋಣೆಯತ್ತ ನಡೆದ. ಅವನು ಬಂದಾಗ ಕಿಟಕಿಯಾಚೆ ಚಂದಿರನ ನೋಡುತ್ತಾ ನಿಂತಿದ್ಲು. ಅವಳ ನಡುವ 2 ಕೈಗಳು ತಬ್ಬಲು ಬೆಚ್ಚಿದವಳು ಹಿಂತಿರುಗಿ ಕೂಗುವಷ್ಟರಲ್ಲಿ ಅವಳ ಬಾಯಿಯನ್ನು ಕೈಯಿಂದ ಮುಚ್ಚಿದವ. ನಾನೇ ನಾನೇ ಎಂದಾಗ ನಿಟ್ಟುಸಿರು ಬಿಟ್ಟು ಹಾಗೆ ಅವನೆದೆಗೆ ತಲೆ ಇಟ್ಟಳು. ಏನನ್ನ ಯೋಚನೆ ಮಾಡ್ತಿದ್ರಿ ಅಮ್ಮವರು? ಡೀಪಾಗಿ ಥಿಂಕ್ ಮಾಡ್ತಿರೋ ಹಾಗಿತ್ತು. ನಾನು ಬಂದಿದ್ದು ಗೊತ್ತಾಗಲಿಲ್ಲ ಎಂದ ನಕ್ಕು. ಸುಮ್ಮನೆ ಹೀಗೆ ಎಂದಳು ಸಪ್ಪಗೆ. ಚಂದಿರನ ಬಳಿ ಏನನ್ನೋ ಕೇಳ್ಕೊಂಡ ಹಾಗಿತ್ತೋ ಎಂದ ಅವಳನ್ನು ನೋಡುತ್ತಾ. ಆದಷ್ಟು ಬೇಗ ನಿನ್ನಿಂದ ಮುಕ್ತಿ ಕೊಡು ಅಂತ ಕೇಳಿದೆ ಎಂದಾಗ ಕಣ್ಣು ಕೆಂಪಗೆ ಮಾಡಿಕೊಂಡು, ಮುಕ್ತಿ ಕೊಡು ಅಂದರೆ ಏನರ್ಥ ಎಂದ ಇನ್ನಷ್ಟು ಬಿಗಿಯಾಗಿ ಬಳಸಿ. ಏನರ್ಥ ಇಲ್ಲ ಬಿಡು ಎಂದಳು ಅವನ ಕೈ ಸರಿಸಲು ಯತ್ನಿಸುತ್ತಾ. ಇರಲಿ ಬಿಡು, ಇದೊಂಥರ ಚೆನ್ನಾಗಿದೆ ಎಂದ ನಗುತ್ತಲೆ. ಬೇಡ ಬಿಡು, ನಿಂಗೆ ಬೇಕಾದಾಗ ಮಾತ್ರ ನನ್ನ ಬಳಿ ಬರ್ತೀಯಾ ಎಂದಳು ಅವನೆದೆಗೆ ಕೈ ಹಾಕಿ ತಳ್ಳುತ್ತಾ. ಬೇಕಾದಾಗ ಅಂದರೆ ಏನರ್ಥನೇ? ಸುತ್ತಿ ಬಳಸಿ ಹೇಳೋದು ಬಿಟ್ಟು ಡೈರೆಕ್ಟಾಗಿ ಹೇಳು, ಏನು ಹೇಳಬೇಕು ಅಂತಿದೀಯಾ ಎಂದ ಅವಳ ಕಿವಿಯಲ್ಲಿ ಮೆಲ್ಲಗೆ. ಏನೋ ಅರ್ಥ ಬಿಡು, ಇವಾಗ ಮಲ್ಗೋಕೆ ಟೈಮ್ ಆಗ್ತಿಲ್ವಾ ಎಂದಳು ದೂರ ಸರಿಯುತ್ತಲೆ. ಮಲ್ಗೋಕೆ ಅಂತಾನೆ ಇಲ್ಲಿಗೆ ಬಂದಿದ್ದು, ನೀನು ಪಕ್ಕದಲ್ಲಿದ್ದರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಎಂದ ಅವಳ ಕಿವಿ ಬಳಿ ತುಟಿ ಸೋಕಿಸಿ. ವೈಭವ್ ಎಂದಳು ಅವನ ಚರಿಹೆಗೆ ಮಿಡುಕುತ್ತಾ. ನಾನೇ ಏನೇ ಹೇಳು, ನಾನಿನ್ನ ರೂಮಿಗೆ ಬಾ ಅಂತ ಕರೆಯೋಕೆ ಶುರು ಮಾಡಿ 2 ತಿಂಗಳ ಮೇಲಾಯಿತು, ಆದರೆ ನೀನು ಮಾತ್ರ ಬರ್ತಾನೆ ಇಲ್ಲ ಅಲ್ವಾ ಎಂದ ಮೂತಿ ತಿರುವೆ. ಬರಲ್ಲ, ನಾನು ಇಲ್ಲೇ ಇರ್ತೀನಿ ಎಂದಳು ಅವಳು ಮೂತಿ ತಿರುವೆ. ಇನ್ನೆಷ್ಟು ದಿನ? 4 ತಿಂಗಳು ಅಷ್ಟೆ. ಮದುವೆ ಆದಮೇಲೆ ಅಫಿಷಿಯಲ್ ಆಗಿ ನನ್ನ ರೂಮಿಗೆ ನಿನ್ನ ಎಲ್ಲ ದೊಡ್ಡವರು ಸೇರಿ ಪ್ರವೇಶಕ್ಕೆ ಮಾಡಿಸ್ತಾರೆ. ಆಗೇನು ಮಾಡ್ತೀಯಾ ಎಂದ ಕಣ್ಣು ಮಿಟುಕಿಸಿ. ಆಗ ಇನ್ನೇನು ಮಾಡೋಕ್ಕಾಗುತ್ತೆ, ಬರ್ತೀನಿ ಎಂದಳು ತಲೆ ತಗ್ಗಿಸಿ. ಏನಾಗಿದೆ ನಿಂಗೆ? ನಾಳೆ ಎಲ್ಲಾದರೂ ಹೋಗಿ ಬರೋಣವಾ ಆಚೆ ಎಂದ ಅವಳ ಕೈ ಹಿಡಿದು. ಬೇಡ, ನೀನು ಹೋಗ್ಬಾ ಎಂದಳು ಅವನಿಂದ ಕೈ ಬಿಡಿಸಿಕೊಂಡು. ಹೋ, ಇವಾಗ ಅರ್ಥ ಆಯಿತು, ಅಮ್ಮವರಿಗೆ ಟೈಮ್ ಕೊಟ್ಟಿಲ್ಲ ಅಂತ ಕೋಪ ಅಲ್ವಾ? ಸೊ ನಾನು ನಾಳೆ ಪೂರ್ತಿ ನಿಂಗೆ ಕೊಡ್ತೀನಿ, ಓಕೆನಾ ಎಂದಾಗ ಖುಷಿಯಾದರೂ ತೋರಿಸಿದೆ. ಬೇಕಾಗಿಲ್ಲ, ನಿನ್ನ ಕೆಲಸ ಏನಿದೆಯೋ ಮಾಡ್ಕೊ, ತುಂಬ ಕೆಲಸ ಅಲ್ವಾ ನಿಂಗೆ ಎಂದಳು ಸಪ್ಪಗೆ. ಆ ಥರ ಏನಿಲ್ಲ ಕಣೆ, ಹೀಗೆ ಎಂದವನ ನೋಡದೆ ಮುಖ ತಿರುಗಿಸಿ ನಿಂತಳು. ಹೋ, ಇಷ್ಟೊಂದು ಕೋಪ ಒಳ್ಳೆಯದಲ್ಲ. ನಾಳೆ ಶಾರ್ಪ್ 10ಕ್ಕೆ ಹೊರಡೋಣ, ಆಚೆ ತಿರುಗಾಡಿ ನೈಟ್ ಡಿನ್ನರ್ ಮುಗಿಸೇನೇ ಬರೋಣ ಎಂದ ನಗುತ್ತಾ. ಬೇಡ ಅನ್ನಲ್ಲ,
ಬೈಕಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಆಟೋಕ್ಕೆ ಹೋಗೋ ಅನ್ನೋಕ. ಬರಲ್ಲ ನಾನು ಎಂದವಳು ಹಠ ನೋಡಿ ನಕ್ಕವ. ನಾಳೆ ನಾನು ಕರ್ಕೊಂಡು ಹೋಗ್ತೀನಿ, ನೀನು ಬರ್ತಿದ್ಯಾ? ಡ್ಯಾಡ್ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ, ಸೊ ನಾವಿಬ್ಬರು ಆಚೆ ಹೋಗ್ತಿದ್ದೀವಿ ಅಷ್ಟೇ ಎಂದು ತಟ್ಟನೆ ಅವಳ ಕೆನ್ನೆಗೆ ಮುತ್ತಿಟ್ಟು ಓಡಿದ ತನ್ನ ಕೋಣೆಗೆ. ನನ್ನ 1 ತಿಂಗಳಿಂದ ಕಾಡಿಸಿದೆ ಅಲ್ವಾ, ನಾಳೆ ಎಲ್ಲರ ಮುಂದೆ ನಿನ್ನ ಕಾಡಿಸ್ತೀನಿ ನೋಡು ಎಂದು ನಗುತ್ತಾ ಮಲಗಿದಳು ನಿಧಿ. ಬೆಳಗ್ಗೆ ಎಲ್ಲರ ಪಾಲಿಗೂ ರಂಗೇರಿತು. ಎಲ್ಲರೂ ಎದ್ದು ಎಂದಿನಂತೆ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ರು. ವಸಿಷ್ಠ ಅವರು ರೆಡಿಯಾಗಿ ಪೇಪರ್ ಓದುವುದು ಮುಗಿಸಿ ಕುಳಿತಾಗ ವಿಶಿಷ್ಟ ಬಂದು ಅಪ್ಪನ ಪಕ್ಕ ಕುಳಿತಳು. ಡ್ಯಾಡ್, ಏನು ಗೊತ್ತಾ, ಇವತ್ತು ನಾನು ಋಷಿ ಜೊತೆ ಆಚೆ ಹೋಗೋಣ ಅನ್ಕೊಂಡೆ, ಬಟ್ ಅವನು ಒಪ್ತಿಲ್ಲ. ನೀವೊಂದು ಮಾತು ಹೇಳಿ ಎಂದಳು ಅವರ ಕೈ ಹಿಡಿದು. ಅವನಿಗೆ ಈ ಮಂತ್ ತುಂಬ ಪ್ರೀಶಿಯಸ್ ಕಣೋ, ಅವನು ಹಾಗೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಎಂದರು ಅವನ ಪರಿಸ್ಥಿತಿ ಅರಿತವರು. ಹಾಗಲ್ಲ ಡ್ಯಾಡ್, ದೂರ ಏನಿಲ್ಲ, ಜಸ್ಟ್ 1 or 2 hours ಪ್ಲೀಸ್ ಡ್ಯಾಡ್, ಅವನ ಜೊತೆ ಆಚೆ ಹೋಗಿ ತುಂಬ ದಿನ ಆಯಿತು ಎಂದು ಚಿಕ್ಕದು ಮಾಡಿ ಬೇಡಿದಾಗ ಪುಟ್ಟ ಪರಿಯನ್ನೇ ನೋಡಿದ ಹಾಗಾಗಿತ್ತು ವಸಿಷ್ಠ ಅವರಿಗೆ. ನಿನ್ನೆ ಮೊನ್ನೆ ಇನ್ನೂ ಚಿಕ್ಕ ಹುಡುಗಿಯಾಗಿದ್ದವಳು ಆಗಲೇ ಮದುವೆಗೆ ಬಂದು ನಿಂತಿದ್ದಾಳೆ. ಹಾಂ ಪರಿ, ಹೇಳ್ತೀನಿ, ಬಟ್ ಹುಷಾರು, ಅವನ ಟೈಮ್ ವ್ಯರ್ಥ ಮಾಡಬೇಡ ಎಂದು ಹೇಳಲು ಖುಷಿಯಾದವಳು ಅವರ ಕೆನ್ನೆಗೆ ಮುತ್ತಿಟ್ಟು ಲವ್ ಯು ಪಪ್ಪ ಎಂದಳು. ಪಪ್ಪ ಲವ್ ಯು ಲಾಟ್ಸ್ ಮಗಳೇ ಎಂದು ಅವಳ ಕೆನ್ನೆಗೆ ಮರು ಮುತ್ತಿಟ್ರು. ಹಲೋ ಬೆಂಜೋ, ಪಪ್ಪ ಪರ್ಮಿಷನ್ ಕೊಟ್ಟಿದ್ದಾರೆ, ನೀನು ಬರಬೇಕಷ್ಟೆ ಎಂದಳು ಖುಷಿಯಿಂದ. ಹೇಯ್, ಸುಳ್ಳು ಹೇಳಬೇಡ ಎಂದ ಅವನು ಅತ್ತಲಿಂದ. ನಿನ್ನೆಯಷ್ಟೇ ಒಂದು ಜವಾಬ್ದಾರಿ ಕೊಟ್ಟಿದ್ರಲ್ಲ, ಅವರಿಗೆ ಕೊಡ್ತೀನಿ ಕೇಳ್ಕೊ ಎಂದು ಮೂತಿ ತಿರುವಿ ಪಪ್ಪನ ಕೈಗೆ ಫೋನ್ ಕೊಟ್ಟಳು. ಹಲೋ ಋಷಭ್, 2 ಗಂಟೆ ಅಷ್ಟೇ ಅಂತೆ, ಹೋಗಿ ಬಾಪ, ಕೆಲಸ ಅಷ್ಟೇ ಅಲ್ಲ, ನಾವು ಪ್ರೀತಿಸೋರಿಗೆ ಟೈಮ್ ಕೊಡಬೇಕು ಎಂದಾಗ ಅವರ ಮಾತಿಗೆ ಮರು ಮಾತಿಲ್ಲದೆ ಒಪ್ಪಿದ. ಸರಿ, 10ಕ್ಕೆ ಬಾ ಎಂದು ಋಷಭ್ ಹೇಳಲು ಕುಣಿದಳು ಅಲ್ಲ. ಅವಳ ರೀತಿಗೆ ನಕ್ಕು ತಿಂಡಿಗೆ ಕುಳಿತರು. ಎಲ್ಲ ಬಂದು ತಿಂಡಿಗೆ ಕುಳಿತರು. ಮನೆ ತುಂಬಿತ್ತು. ಮೋಸ ಮಾಡಿದವಳ ಚಿಂತೆಯಿಂದ ದೂರವಿದ್ದ ಅದ್ವಿಕ್ ಮಗನ ಮುಖವ ನೋಡಿ ಬದುಕು ದೂಡುತ್ತಿದ್ರು. ಅದು ನಿನಗೆ ಹ್ಯಾಂಡಲ್ ಮಾಡೋಕ್ಕಾದ್ರೆ ಹೋಟೆಲ್ ನೋಡ್ಕೊ, ಇಲ್ಲ ಆರಾಮಾಗಿದ್ಬಿಡು, ಇನ್ಮುಂದೆ ಮಕ್ಕಳು ನೋಡ್ಕೊಳ್ಳಿ, ಹೇಗಿದ್ರೂ ಗೌರವ್ದು ಎಜುಕೇಷನ್ ಮುಗೀತಲ್ವಾ, ಅವನು ಬೇಕಾದರೆ ಬರಲಿ ಎಂದರು ವಸಿಷ್ಠ. ಇಲ್ಲ ಅಣ್ಣ, ಮನೇಲಿದ್ದೇನು ಮಾಡೋದು, ಹೋಗ್ತೀನಿ, ಅವನಿಗೆ ಯಾವ ಫೀಲ್ಡ್ ಇಷ್ಟ ಇದೆಯೋ ಅಲ್ಲೇ ಹೋಗಲಿ ಎಂದರು ಅದ್ವಿಕ್ ಅವರು. ದೊಡ್ಡ, ನಾನು ಹೋಟೆಲ್ ನೋಡ್ಕೊಳ್ಳೋಕ್ಕೆ ಬರ್ತೀನಿ ಎಂದು ಗೌರವ್ ನೋಡಿದಾಗ ತಲೆ ಆಡಿಸಿದ್ರು ವಸಿಷ್ಠ. ಎಲ್ಲರ ತಿಂಡಿ ಮುಗಿಸಿ ಮನೆಯಿಂದ ಹೊರಟಾಗ ವೈಭವ್ ಮತ್ತೆ ಮೇಲೆ ಹೋಗಿ ಶರ್ಟ್ ಬದಲಿಸಿ ಬರಲು ನಡೆದ. ನಿಧಿ, ಬಾ ಹೋಗೋಣ ಎಂದ ವೈಭವ್ ತಯಾರಾಗಿ ಬಂದು. ಬರಲ್ಲ ಅಂತ ನಿನ್ನೆನೆ ಹೇಳಿಲ್ವಾ ಎಂದಳು ಮೆಲ್ಲಗೆ. ಬಾ ಅಂದರೆ ಬರಬೇಕು, ಇಷ್ಟು ಹಠ ಒಳ್ಳೆಯದಲ್ಲ ಎಂದ ತೋಳು ಮಡಚಿ. ಬರಲ್ಲ ಅಂದರೂ ಕರೆಯೋಕೆ ನೀನು ಯಾರು, ನಾನು ಬರಲ್ಲ ಅಷ್ಟೆ ಎಂದಳು ಮೆತ್ತಗೆ. ನಿನ್ನೆ ಅವನನ್ನು ಕಾಡಿಸ್ಬೇಕು ಅಂತ ಯೋಚಿಸಿದ್ಲಲ್ಲ, ಆದರೆ ಕೋಪಿಷ್ಟ ಅವ, ಅಷ್ಟಕ್ಕೆ ಕೋಪಗೊಂಡು ಈ ತಾಳಿ ಕೇಳು ಹೇಳುತ್ತೆ, ನಿನ್ನ ಮೇಲೆ ನನಗೆ ಅಧಿಕಾರ ಇದೆಯೋ ಇಲ್ವೋ ಅಂತ. ಇದನ್ನು ಕಟ್ಟಿರೋದು ನಾನು, ಯಾರು ಹೇಳು, ವೈಭವ್ ವಸಿಷ್ಠ. ನಾನು ಹೇಳಿದ್ಮೇಲೆ ಮುಗೀತು, ಬರ್ತಿದೀಯಾ ಅಂದರೆ ಬರಬೇಕು ಅಷ್ಟೇ ಎಂದು ತಾಳಿ ಕೈಯಲ್ಲಿಡಿದು ಹೇಳಿದವನ ಕೋಪ ನೋಡಿ ನಿಧಿ ಹೆದರಿದ್ರೆ, ವೈಭವ್ ಎಂದು ಅರಚಿ ಅಳಿಯನ ಮೇಲೆ ಕೈ ಮಾಡಿದ್ರು ಸುಮನ. ಕ್ಷಣದಲ್ಲಿ ನಡೆದ ಘಟನೆಗೆ ಎಲ್ಲ ತಣ್ಣಗೆ ನಿಂತು ಬಿಟ್ರು. ತಾಳಿ ಕಟ್ಟಿದ ಮಾತ್ರಕ್ಕೆ ನೀನು ಹೇಳಿದಾಗೆ ನನ್ನ ಮಗಳು ಕೇಳಬೇಕಾ ಎಂದರು ಕೋಪದಿ. ಅವರ ಮಾತಿಗೆ ಉತ್ತರ ಕೊಡಲು ವಸಿಷ್ಠ ಮುಂದೆ ಬಂದಾಗ ಅವರ ಕೈ ಹಿಡಿದು ತಡೆದರು ಮೈತ್ಲಿ. ಅಮ್ಮ ಎಂದು ನಿಧಿ ಮಾತು ತೆಗೆಯಲು, ನೀನು ಸುಮ್ಮನಿರು ನಿಧಿ, ಇವತ್ತು ತೀರ್ಮಾನ ಆಗಿಬಿಡ್ಲೆ, ಮದುವೆ ಆಗೋ ಮೊದಲು ನೀನು ಅವನಿಗೆ ಬೇಕು ಅಂದರೆ ಮಾತ್ರ ನಾನು ಒಪ್ಪಿಗೆ ಕೊಡೋದು ಎಂದಾಗ ಕೆನ್ನಿಯ ಮೇಲಿದ್ದ ಕೈ ಕೆಳಗಿಳಿಸಿದವ, ಬೇಡ, ನನಗೆ ನಿಮ್ಮ ಮಗಳು ಬೇಡ, ಅವಸರದಲ್ಲಿ ತಾಳಿ ಕಟ್ಟಿ ತಪ್ಪು ಮಾಡಿದೆ, ಕರ್ಕೊಂಡು ಹೋಗಿ ನಿಮ್ಮ ಮಗಳನ್ನು, ಬೇಕಾಗಿಲ್ಲ ನನಗೆ, ನಾನಿರೋದೇ ಹೀಗೆ ಕೋಪಿಷ್ಟ, ನನಗೆ ನಗ್ತಾ ನಗ್ತಾ ಪ್ರೀತಿ ಮಾಡೋದು ಗೊತ್ತಿಲ್ಲ, ಅಧಿಕಾರ ಚಲಾಯಿಸೇ ಪ್ರೀತಿ ಮಾಡೋದು ನಾನು ಎಂದು ಆವೇಶದಿ ನಿಧಿಯನ್ನು ನೋಡಿ, ನನ್ನ ಜೊತೆ ಮದುವೆ ಇಷ್ಟ ಇಲ್ಲ ಅಂದರೆ ಬಲವಂತದೇ ಇಲ್ಲಿರೋದು ಬೇಕಾಗಿಲ್ಲ, ಹೋಗ್ಬೋದು ಎಂದವ. ಮಾಮ್, ನಾನು ಬರೋದು ನೈಟ್ ಆಗುತ್ತೆ, ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಎಂದು ನಡೆದ ಬೇಸರದಿಂದ. ಅಮ್ಮ, ಇವಾಗ ಸಮಾಧಾನ ಆಯಿತಾ, ಅವನೇನೋ ಅಧಿಕಾರ ಚಲಾಯಿಸೋಕೆ ಬಂದಿರಲಿಲ್ಲ, ನಿನ್ನೆನೇ ಆಚೆ ಹೋಗೋಣ ಅಂತ ಕನ್ವಿನ್ಸ್ ಮಾಡಿದ್ದ, ಆದರೆ ನಾನು ಅವನನ್ನು ಆಟ ಆಡಿಸೋಕ್ಕೆ ಅಂತ ಬರಲ್ಲ ಅಂದಿದ್ದು, ನೀನ್ಯಾರಮ್ಮ ಮಧ್ಯೆ ಕರೆದಿದ್ದು, ಅಷ್ಟಲ್ಲದೆ ನನ್ನ ಗಂಡನ ಮೇಲೆ ಕೈ ಮಾಡಿಬಿಟ್ಟೆ ನೀನು ಎಂದಳು ಬೇಸರದಿಂದ. ಏನು ಹೇಳ್ತಿದೀಯ ನಿಧಿ ಎಂದರು ಆಶ್ಚರ್ಯದೆ. ನಮ್ಮಿಬ್ಬರ ಸಮಸ್ಯೆ ನಾವು ಮಾತಾಡ್ತಿದ್ವಿ ಅಮ್ಮ, ಮಧ್ಯೆ ನೀವ್ಯಾಕೆ ಬಂದ್ರಿ, ಇವಾಗ ಬೇಜಾರಾಗಿ ಹೋದ ಎಂದವಳು ವಸಿಷ್ಠ ಮೈಥಿಲಿಯವರು ನೋಡಿ. ಸಾರಿ ಮಾವ, ಅಮ್ಮನ ಕಡೆಯಿಂದ ನಾನು ಕ್ಷಮೆ ಕೇಳ್ತೀನಿ, ಪ್ಲೀಸ್ ಅವನಿಗೆ ಫೋನ್ ಮಾಡಿ ಎಲ್ಲಿದ್ದಾನೋ ಕೇಳಿ ಎಂದಳು ಕೈ ಜೋಡಿಸಿ. ಹಾಂ ಎಂದವರು ಅವನಿಗೆ ಫೋನ್ ಮಾಡಿದರು, ಆದರೆ ರಿಸೀವ್ ಮಾಡಲಿಲ್ಲ ಅವನು ರಿಸೀವ್ ಮಾಡ್ತಿಲ್ಲ ಕಣಮ್ಮ, ಕೋಪ ಬಂದರೆ ಹಾಗೆ ಅವನು ಎಂದರು ಬೇಸರ ತೋರಿ. ಮಾವ, ನನಗೊಂದು ಹೆಲ್ಪ್ ಮಾಡ್ತೀರಾ ಎಂದು ಕೇಳಿದಳು ಅವರ ಬಳಿ. ಹಾಂ ಹೇಳು
ಎಂದರು ಅವರು ಬೇಸರದೆ. ಮಗನ ಮೇಲೆ ಇದುವರೆಗೂ ಅವರೇ ಕೈ ಮಾಡಿರಲಿಲ್ಲ. ಮಡದಿ ಕೈ ಮಾಡಿದ್ರು ಬೈದಿದ್ರಲ್ಲ ಮಾವ ಅದು ಎಂದು ತನ್ನ ಪ್ಲಾನ್ ವಿವರಿಸಲು ಎಲ್ಲರ ಮೊಗದಲ್ಲೂ ತಿಳಿ ನಗು ಮೂಡಿತ್ತು. ಸರಿ, ಹಾಗೆ ಮಾಡೋಣ ಕಣಮ್ಮ. ನಾನು ಅವನೆಲ್ಲಿದ್ದಾನೆ ನೋಡ್ತೀನಿ, ನೀವೆಲ್ಲ ಇಲ್ಲಿ ನೋಡ್ಕೊಳ್ಳಿ. ನನಗೆ 1:30 ಗಂಟೆಗೆ ಕೆಲಸ ಇದೆ, ಬೇಗ ಬರ್ತೀನಿ ಎಂದು ಫೋನ್ ಹಿಡಿದು ಆಚೆ ನಡೆದರೆ, ಆಲ್ ದ ಬೆಸ್ಟ್ ನಿಧಿ ಎಂದು ಸೊಸೆಯ ತಲೆ ನೇವರಿಸಿದ್ರು ಮೈಥಿಲಿ. ಇವರ ಪ್ಲಾನ್ ಏನು ಸಕ್ಸಸ್ ಆಗುತ್ತಾ ಯೋಚನೆ ಮಾಡ್ತೀರಿ? ನಾಳೆ ಸಿಗ್ತೀನಿ ದೊಡ್ಡ ಸಂಚಿಕೆಯೊಂದಿಗೆ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅನ್ಕೋತೀನಿ. ದಯಮಾಡಿ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ನಿಮ್ಮ ಪ್ರೀತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ.